ಗಣರಾಜ್ಯೋತ್ಸವದ ಪ್ರಯುಕ್ತ ಪಿವೋಟ್ ಚಿತ್ರದ ಸ್ನೇಕ್ ಪೀಕ್. ಸಾಮಾನ್ಯವಾಗಿ ಅಸಾಮಾನ್ಯ ಮದ್ಯಪಾನ ವ್ಯಸನಿಗಳನ್ನು, ಕುಡಿತದಲ್ಲಿ ಮುಳುಗಿರುವವರನ್ನು ನಾವು ಪಿವೋಟ್ ಅಂತ ಕರೆಯುತ್ತೇವೆ. ಕುಡಿತವೇ ಅವರ ಜೀವನದ ಅವಿಭಾಜ್ಯ ಅಂಗವಾಗಿರುತ್ತದೆ. ಅಂತಹವರನ್ನ ಸರಿದಾರಿಗೆ ತರಲು ಸಾಧ್ಯವೇ ಎಂದು ಯೋಚಿಸಿದಾಗ ಉತ್ತರ ಹೇಳುವುದು ಸ್ವಲ್ಪ ಕಷ್ಟ. ಇದೀಗ ಇದೇ ಕಾನ್ಸೆಪ್ಟ್ ಇಟ್ಟುಕೊಂಡು ಕಾರ್ತಿಕ್ ಎಂಬ ಯುವ ಪ್ರತಿಭೆ ಚಲನಚಿತ್ರವೊಂದನ್ನು ನಿರ್ದೇಶಿಸಿದ್ದಾರೆ. ಆ ಚಿತ್ರದ ಹೆಸರು ಕೂಡ ಪಿವೋಟ್. ಎಂಎನ್ ಲಿಖಿತ್ ಹಾಗೂ ಮರಾಠಿ ಮೂಲದ ಅಶ್ವಿನಿ ಚಾವ್ರೆ ಚಿತ್ರದ ನಾಯಕ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಸದ್ಯ ಈ ಚಿತ್ರದ ಕೊನೆಯ ಹಂತದ ಕೆಲಸಗಳು ನಡೆಯುತ್ತಿವೆ. ಗಣರಾಜ್ಯೋತ್ಸವದ ಪ್ರಯುಕ್ತ ಈ ಚಿತ್ರದ ಸ್ನೇಕ್ ಪೀಕ್ ಟೀಸರ್ ಜನವರಿ 26ರ ಸಂಜೆ 5:50ಕ್ಕೆ ಬಿಡುಗಡೆಯಾಗಿದೆ. ಕುಡುಕರನ್ನು ಬೈಯುವುದಷ್ಟೇ ನಮಗೆ ಗೊತ್ತು, ಆದರೆ ನಾವ್ಯಾರು, ಆತ ಏಕೆ ಆಘಾತ, ಅದಕ್ಕೆ ಕಾರಣವಾದರೂ ಏನು ಎಂದು ಒಮ್ಮೆಯೂ ಯೋಚಿಸುವುದೇ ಇಲ್ಲ. ಒಬ್ಬ ವ್ಯಕ್ತಿ ತನ್ನ ಮನದ ನೋವನ್ನು ಮರೆಯಲು, ತನಗಾದ ಅಪಮಾನವನ್ನು ಅಥವಾ ತನ್ನ ಜೀವನದಲ್ಲಿ ನಡೆದ ಅಹಿತಕರ ಘಟನೆಯನ್ನು ಮರೆಯಲು ಕುಡಿತಕ್ಕೆ ದಾಸನಾಗಿರುತ್ತಾನೆ. ಈ ತರದ ಅನೇಕ ವಿಷಯಗಳನ್ನು ಇಟ್ಟುಕೊಂಡು ನಿರ್ದೇಶಕ ಕಾರ್ತಿಕ್ ಅವರು ಚಿತ್ರದ ಚಿತ್ರಕಥೆ ಹೆಣೆದಿದ್ದಾರೆ. ಹಲವು ನಿರ್ದೇಶಕರ ಬಳಿ ಕೆಲಸ ಮಾಡಿರುವ ಇವರು ಈಗಾಗಲೇ 2 ಕಿರುಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಈ ಹಿಂದೆ ಪಿವೋಟ್ ಚಿತ್ರದ ಫಸ್ಟ್ ಲುಕ್ ಬಿಡುಗಡೆಯಾಗಿತ್ತು. ಇದೀಗ ಸ್ನೇಕ್ ಪೀಕ್ ಮೂಲಕ ಚಿತ್ರದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಹೊರಟಿದ್ದಾರೆ. ಈ ಚಿತ್ರದಲ್ಲಿ ಒಟ್ಟು 6 ಹಾಡುಗಳಿದ್ದು, ಬಿಆರ್ ಹೇಮಂತ್ ಕುಮಾರ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಶಂಕು ಅವರ ಛಾಯಾಗ್ರಹಣ ಇರುವ ಈ ಚಿತ್ರದ ಮೂಲಕ ಇಂದಿನ ಯುವ ಜನಾಂಗಕ್ಕೆ ಬೇಕಾಗಿರುವಂತಹ ಮೆಸೇಜ್ ಕೂಡ ಹೇಳಿದ್ದಾರೆ. ಬರುವ ಏಪ್ರಿಲ್-ಮೇ ವೇಳೆಗೆ ಪಿವೋಟ್ ಚಿತ್ರವನ್ನು ತೆರೆಗೆ ತರಲು ನಿರ್ದೇಶಕ ಕಾರ್ತಿಕ್ ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಭಿಕ್ಷೆ ಕೊಡಪ್ಪ. ಇಲ್ಲ ಹೋಗಯ್ಯ, ಡೈಲಿ ನಿಂದು ಬೇರೆ. ಇವತ್ತಾದರೂ ಭಿಕ್ಷೆ ಕೊಡಪ್ಪ. ನಾ ಸೀರಿಯಸ್ ಆಗಿ ಹೇಳ್ತೀನಿ, ಕಾಸಿಲ್ಲಣ್ಣ, ನಾನು ನಿಮ್ಮ ಥರನೇ. ಅಯ್ಯೋ ದೇವ್ರೆ, ಏನು ಮಾಡೋಕ್ಕಾಗುತ್ತೆ ಬಿಡಪ್ಪ. ಅಣ್ಣ ಅಣ್ಣ, ಇಫ್ ಯು ಡೋಂಟ್ ಮೈಂಡ್ ನನಗೆ 10 ರೂಪಾಯಿ ಕೊಡ್ತೀರಾ? ಯಾಕೆ? 90ಗೆ 10 ರೂಪಾಯಿ ಕಡಿಮೆ ಇದೆ, ಅದಕ್ಕೆ. Can I also join? Old man. Tata.